ನಮಸ್ತೆ. ನಾನಿವತ್ತು ಕನ್ನಂಬಾಡಿಯ ನಂಜಮ್ಮ ಅಥವಾ ಮೂಕಾಂಬಿಕೆ ಅನ್ನೋ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಯಾರಿಗಿಷ್ಟ ಆಯಿತೋ ಅವರೆಲ್ಲ ಲೈಕ್ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೂ ಏನಾದರೂ ಹೇಳಿ ಆಯಿತಾ. ಇವಾಗೆಲ್ಲ ಕೃಷ್ಣರಾಜ ಸಾಗರ ಅಂತ ಏನು ಕರಿತೀವಿ, ಅವಾಗ ಕನ್ನಂಬಾಡಿ ಅಂತ ಕರಿತಾ ಇದ್ವಲ್ಲ. ಆ ಕನ್ನಂಬಾಡಿ ಅನ್ನೋ ಊರಲ್ಲಿ ನಂಜೇಗೌಡ ಮತ್ತು ಪಾರ್ವತಮ್ಮ ಅಂತ ಇರ್ತಾರೆ, ಗಂಡ ಹೆಂಡತಿ. ಅವರು ಸಾಮಾನ್ಯವಾಗಿ ದೇವರು, ದಿಂಡ್ರು, ಬ್ರಾಹ್ಮಣರು, ಈ ಸಾಧು ಸಂತರು ಅನ್ನೋರಿಗೆ ಕಂಡ್ರೆ ತುಂಬ ಭಯ ಭಕ್ತಿ. ಅವ್ರನ್ನ ಚೆನ್ನಾಗಿ ಸತ್ಕಾರ ಮಾಡೋದು, ಭಾವಣಿಸೋದು, ಅತಿಥಿ ಸತ್ಕಾರ ಮಾಡೋದು ಹೀಗೆಲ್ಲ ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ತುಂಬ ವರ್ಷಗಳ ಕಾಲ ಮಕ್ಕಳಾಗಿರಲ್ಲ. ಅವರು ಅಲ್ಲೇ ಇದ್ದಂಥ ತಾಯಿ ಲಕ್ಷ್ಮೀ ದೇವಿಯನ್ನು ಮೊರೆ ಹೋಗ್ತಾರೆ, ಪೂಜೆ, ಹವನ, ಹೋಮ ಎಲ್ಲವನ್ನು ಮಾಡಿಸ್ತಾರೆ. ಆದರೂ ಅವ್ರಿಗೆ ಯಾವುದೇ ರೀತಿಯಾದಂಥ ಸಂತಾನವಾಗಿ ಪ್ರಾಪ್ತಿ ಆಗಿರಲ್ಲ. ಒಮ್ಮೆ ಈ ಪಾರ್ವತಮ್ಮ ಮಲಗಿರ್ಬೇಕಾದ್ರೆ ಲಕ್ಷ್ಮೀ ದೇವಿ ಕನಸಿನಲ್ಲಿ ಬಂದಿರ್ತಾರೆ, ನಿಮಗೆ ಯಾವ ಮಗು ಬೇಕು ಅಂತ. ಸಹಜವಾಗಿ ಎಲ್ರಿಗೂ ಮೊದಲು ತಟ್ಟ ಅಂತ ಬರೋದೇ ಗಂಡು ಮಗು ಬೇಕು ಅಂತ. ಅವಳು ಕೇಳ್ತಾಳೆ, ನನಗೆ ಗಂಡು ಮಗು ಬೇಕು, ಆದರೆ ಅದು ಅಲ್ಪಾಯು ಆಗುತ್ತೆ. ಹೌದಾ, ಹಂಗಾದರೆ ಬೇಡ, ನನಗೆ ಹೆಣ್ಮಗುನ ಕೊಡು, ಅವಳಿಂದನಾದರೂ ನನ್ನ ಮನೆ ಬೆಳಗಲಿ ಅಂತ ಹೇಳಿ. ಸರಿ, ಆದರೆ ಒಂದು ಕಂಡೀಷನು, ನಾನು ನಿನಗೆ ಹೆಣ್ಮಗುನ ಕೊಟ್ಟರು ಅದನ್ನು ನೀನು ನನಗೆ ಕೊಡಬೇಕು, ನನಗೆ ಒಪ್ಪಿಸ್ಬೇಕು. ಹೌದಾ, ಸರಿ ಆಯಿತು ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಬರಬೇಕಾದ್ರೆ ತಿಪ್ಪೆಯಲ್ಲಿ ಒಂದು ಹೆಣ್ಣು ಮಗು ಸಿಗುತ್ತೆ. ಅದು ಅವಳು ಅದನ್ನು ಎತ್ಕೊಂಡು ಖುಷಿಯಿಂದ ವಾಪಸ್ಸು ಬರಬೇಕಾದ್ರೆ ಅಲ್ಲೇ ಹಸು ಕರುಗಳೆಲ್ಲ ಅಂಬ ಅನ್ನೋ ಸೌಂಡ್ಗೆ ಹೋಗಿ ಸೌಂಡ್ ಕೇಳಿ ಅವಳು ಆ ಮನೆ ಕೆಲಸದ ಹತ್ರ ವಾಲ್ಕೊಂಡ್ಬಿಡ್ತಾಳೆ. ಈ ಕಡೆ ಲಕ್ಷ್ಮಿ ಹೇಳಿದ್ದು ನೆನಪು ಬರಲ್ಲ. ಇದೆಲ್ಲ ಅವಳಿಗೆ ಎಚ್ಚರ ಆದಮೇಲೆ ಗೊತ್ತಾಗುತ್ತೆ, ಓ ಕನಸು ಇದು, ನನಸಲ್ಲ ಅಂತ. ಈ ಕನಸಿನ ಅರ್ಥ ಏನು ಅಂತ ಪುರೋಹಿತರನ್ನ ಕೇಳಕ್ಕೆ ಹೋದಾಗ ಪುರೋಹಿತರು ಹೇಳ್ತಾರೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಿಮಗೆ ಅನುಗ್ರಹ ಮಾಡಿದ್ದಾಳೆ, ಅದಕ್ಕಿಂತ ಪುಣ್ಯವಾದದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಆ ಗಂಡ ಹೆಂಡತಿಗೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ವರ್ಷಗಳಲ್ಲಿ ಅವಳಿಗೆ ಒಂದು ಹೆಣ್ಮಗುನೂ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಒಂದು ಸಮಸ್ಯೆ ಬೆಳೀತಾ ಬೆಳೀತಾ ತುಂಬ ಚೆನ್ನಾಗಿರ್ತಾಳೆ, ಸೌಮ್ಯವಾಗಿರ್ತಾಳೆ. ಒಂದು ಸಮಸ್ಯೆ ಅಂತಂದರೆ ಅವಳು ಮಾತೇ ಆಡ್ತಾ ಇರಲ್ಲ. ಆ ಕಾರಣಕ್ಕೆ ಊರು ಕೇರಿಯವರೆಲ್ಲ ಅವಳನ್ನ ಮೂಗಿ ಅಂತ ಕರೆಯೋಕೆ ಹೋಗಿ ಮೂಕಾಂಬಿಕಾ ಅನ್ನೋ ಹೆಸರು ಸಹ ಬಂದ್ಬಿಡುತ್ತೆ ಅವಳಿಗೆ. ಆದರೆ ಅವಳು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ತುಂಬ ಸುಶ್ರಾವ್ಯವಾಗಿ ದೇವರ ಮಂತ್ರಗಳನ್ನು ಪಡಿಸೋದಿರ್ಬೋದು, ದೇವರ ನಾಮಗಳನ್ನ ಆಡೋದಿರ್ಬೋದು ಮಾಡ್ತಾ ಇರ್ತಾಳೆ. ಇದು ಎಲ್ರಿಗೂ ಒಂಥರ ಬಗೆಹರಿಯದ ಸಮಸ್ಯೆ ಆಗಿಬಿಡುತ್ತೆ. ಆಗ ಆ ಪಾರ್ವತಮ್ಮನೆ ಬಂದು ಅರ್ಚಕರ ಬಳಿ ಕೇಳ್ತಾಳೆ, ಇವಳಿಗಾಗಲೇ 16 ವರ್ಷ ಆಯಿತೆ, ಯಾರ ಹತ್ರನೂ ಮನೆಯಲ್ಲಿ ಮಾತೇ ಆಡಲ್ಲ, ಮೂಗಿ ಥರ ಇದ್ಬಿಡ್ತಾಳೆ. ಆದರೆ ಲಕ್ಷ್ಮೀದೇವಿ ಸನ್ನಿಧಿಗೆ ಬಂದರೆ ಮಾತ್ರ ಸುಶ್ರಾವ್ಯವಾಗಿ ಆಡ್ತಾಳೆ. ನನಗೆ ಇವಳ್ದೊಂದು ಮದುವೆ ಮಾಡಿಬಿಟ್ರೆ ನನಗೆ ಏನು ತಲೆ ಮೇಲಿದ್ದ ಭಾರ ಇಳಿದು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿ ನಾವೇನಾದರೂ ಕೇಳಿದ್ರೆ ಹತ್ತು ಕರೆದು ರಂಪ ಮಾಡ್ತಾಳೆ. ಅಲ್ಲದೆ ಊಟ ಏನು ತಿಂಡಿ ಎಲ್ಲ ಬಿಟ್ಟು ಕೂತ್ಬಿಡ್ತಾಳೆ ಅಂತ ಹೇಳ್ತಾರೆ. ಸರಿ, ಒಂದು ದಿನ ಲಕ್ಷ್ಮೀ ಮೂಕಾಂಬಿಕೆ ಅಥವಾ ನಂಜಮ್ಮ ಲಕ್ಷ್ಮೀ ದೇವಿ ಸನ್ನಿಧಿಗೆ ಬಂದಾಗ ಪುರೋಹಿತರು ಕೇಳ್ತಾರೆ ಯಾಕೆ ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ವರಪ್ರಸಾದ ಯಾವ ರೀತಿ ಆಗಿದ್ದು, ನಾನು ಲಕ್ಷ್ಮೀ ದೇವಿಗೆ ಮೀಸಲು ಅಂತ ಆಗಿರುವಂಥದ್ದು, ನನಗೆ ಯಾವುದೇ ಮದುವೆನಾಗಲ್ಲ, ಹಂಗಾಗಿ ನಮ್ಮ ಮನೆಯವ್ರಿಗೂ ಇದನ್ನು ಹೇಳಿ ನನಗೆ ಮದುವೆ ಆಗಲ್ಲ ಅಂತ. ಆದರೆ ಈ ಪಾರ್ವತಮ್ಮ ಸುಮ್ಮನೆ ಇರಲ್ಲ. ಅಪ್ಪ ಅಮ್ಮನಿಗೆ ಮಕ್ಕಳು ಮದುವೆ ಮಾಡೋದು ಒಂದೇ ತಲೆ ಒಳಗಡೆ ಇರೋದು, ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಹಾಗಾಗಿ ಅವ್ರ ತಮ್ಮನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸಿದ್ಧತೆಗಳೆಲ್ಲ ಆಗ್ತಾಗ್ತಂಗೆ ಊರಲ್ಲಿ ಕಾಲ್ರನ ಮಲೇರಿಯಾನ ಯಾವುದು ಅಂತ ಗೊತ್ತಾಗಲ್ಲ, ರೋಗ ಶುರುವಾಗುತ್ತೆ. ಮನೆಯಲ್ಲಿ ಒಬ್ಬೊಬ್ಬರು ಇಬ್ಬಿಬ್ಬರು ಹಿಂಗೆ ಸಾವನ್ನಪ್ತಾನೇ ಇರ್ತಾರೆ. ಆಗ ಊರೂರೆಲ್ಲ ಸೇರಿ ಅಮ್ಮ ಅಂತ ಅಂದ್ಕೊಂಡು ಅಮ್ಮನ ಮಾಡೋದಿರ್ಬೋದು, ಶಾಂತಿ ಮಾಡೋದಿರ್ಬೋದು, ತಂಪು ಅಂತಾರೆ ಕೆಲವು ಕಡೆ, ಅದನ್ನು ಮಾಡೋದಿರ್ಬೋದು, ಎಲ್ಲವನ್ನು ಮಾಡಿ ನೋಡ್ತಾರೆ, ಏನೂ ಆಗಲ್ಲ. ಕೊನೆಗೆ ಲಕ್ಷ್ಮೀದೇವಿ ಬಳಿ ಏನೇ ಬರ್ತಾರೆ. ಲಕ್ಷ್ಮೀದೇವಿ ಬಳಿ ಬಂದು ಯಾಕೆ ಹಿಂಗೆ ಆಗ್ತಿದೆ ಏನು ಅಂತ ಕೇಳಿದಾಗ ಲಕ್ಷ್ಮೀದೇವಿ ಹೇಳ್ತಾರೆ, ಅವಳು ನನ್ನ ವರಪ್ರಸಾದ ನಂಜಮ್ಮ, ಅವಳಿಗೆ ಮದುವೆಯನ್ನು ಮಾಡಿ ಅವಳನ್ನ ಸಂಸಾರ ಬಂಧನದಲ್ಲಿ ಸಿಕ್ಕಿಸ್ತಾ ಇರೋದು ಎಷ್ಟು ಸರಿ, ಆ ಕಾರಣದಿಂದನೇ ಇದು ಹಿಂಗಾಗ್ತಿದೆ ಅಂತ ಅನ್ನೋ ಮಾತು ಬರುತ್ತೆ. ಆಗ ಊರವರೆಲ್ಲ ಸೇರಿ ಆ ಅಪ್ಪ ಅಮ್ಮನಿಗೆ ಹೇಳಿ ಆ ಲಗ್ನವನ್ನು ನಿಶ್ಚಯ ಮಾಡಿದ್ದನ್ನು ನಿಲ್ಲಿಸ್ತಾರೆ. ಆ ನಿಲ್ಲಿಸಿದ ತಕ್ಷಣಕ್ಕೆ ಒಂದು ಸ್ವಲ್ಪವಾಗಿ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಾಗೆ ಆ ಲಕ್ಷ್ಮೀದೇವಿ ಸನ್ನಿಧಾನದಲ್ಲೇ ಇರೋಕ್ಕೆ ಶುರು ಮಾಡಿಬಿಡ್ತಾಳೆ ನಂಜಮ್ಮ, ಮನೆಗೆ ಹೋಗೋದೇ ಇಲ್ಲ. ಆ ಲಕ್ಷ್ಮೀದೇವಿ ಸನ್ನಿಧಾನಕ್ಕೆ ಬಂದು ಅವಳ ಕೈಯಲ್ಲಿ ಕುಂಕುಮ ಪ್ರಸಾದವನ್ನು ಯಾರು ತಗೋತಾರೆ ಅವ್ರಿಗೆ ಕಾಯಿಲೆ ಇನ್ನೂ ಬೇಗ ಗುಣಮುಖ ಆಗೋಕ್ಕೆ ಶುರುವಾಗುತ್ತೆ. ಆ ರೀತಿ ಅವಳು ಪ್ರಚಲಿತವಾಗ್ತಾಳೆ, ಪ್ರಬುದ್ಧಳಾಗ್ತಾಳೆ.
ಹೀಗೆ ಇರಬೇಕಾದ್ರೆ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಹ ಅವಳನ್ನು ಆಹ್ವಾನ ಮಾಡ್ತಾರಂತೆ ಅರಮನೆಗೆ. ಇಲ್ಲಿಷ್ಟೆಲ್ಲ ಏನು ಎಲ್ಲ ಜನಮನ ಗೆಲ್ತಿರೋವಂಥ ದೇವರು ಅಥವಾ ಆ ಪವಾಡ ಪುರುಷೆ ಅಂತ ಏನು ಕರಿತೀವಿ, ಆ ಪವಾಡ ಪುರುಷನ ನಾನು ನೋಡಬೇಕು, ಅರಮನೆಗೆ ಕರ್ಕೊಂಡು ಬನ್ನಿ ಅಂತ. ಆದರೆ ನಂಜಮ್ಮ ಹೋಗಲ್ಲ. ನನಗೆ ಅಲ್ಲಿ ಹೋಗೋವಂಥದ್ದು ಅವಶ್ಯಕತೆ ಇದ್ದರೆ ಅವರೇ ಬರಲಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ಆಗ ಈ ರಾಜರು ಏನು ಮಾಡ್ತಾರೆ, ಅವಳನ್ನು ನಿಂದಿಸ್ತಾರೆ. ನಾವು ಅದೇ ನಮಗೆ ಯಾವುದು ಸಿಕ್ಕಲ್ಲ ಅದನ್ನು ಬೈಯೋದೆ. ನಮ್ಗೆ ಸಿಕ್ಕಿದ ತಕ್ಷಣಕ್ಕೆ ಎಲ್ಲರೂ ಒಳ್ಳೆಯವರು, ನಮ್ಗೆ ಹೆಂಗೆ ನಡ್ಕೋತಾರೋ ಅವರೆಲ್ಲ ಒಳ್ಳೆಯವರು, ಸರಿ. ನಮ್ಗೆ ಯಾವುದು ಸಿಕ್ಕಲ್ಲ, ನಮ್ಗೆ ಅಂದ್ಕೊಂಡಂಗೆ ಯಾವುದಾಗಲ್ಲ ಅದೆಲ್ಲ ಕೆಟ್ಟದ್ದು, ಬೈಯೋದು. ಅವರು ಹಂಗೆ ಬೈತಾರೆ. ಸಡನ್ನಾಗಿ ಅವ್ರಿಗೆ ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ. ಅದ್ರದ್ದು ಹಿಂದೂ ಮುಂದೂ ಗೊತ್ತಿಲ್ಲ, ಏನು ಹೊಟ್ಟೆ ನೋವು ಅಂತ ಗೊತ್ತಿಲ್ಲ, ಎಲ್ಲ ವೈದ್ಯೋಪಚಾರಗಳು ಆಗುತ್ತೆ, ಎಲ್ಲ ಆಗುತ್ತೆ, ಆದರೂ ಏನು ಅಂತ ಗೊತ್ತಿಲ್ಲ. ಆಗ ರಾಜವೈದ್ಯರು ಹೇಳ್ತಾರೆ, ನೀವು ಇದು ಯಾವುದಾದ್ರೂ ದೇವರು ಏನಾದರೂ ನೋಡ್ಬೋದಾ, ಇದು ವೈದ್ಯಕೀಯವಾಗಿ ಯಾವುದೂ ಸಂಬಂಧಪಟ್ಟಿದ್ದಿಲ್ಲ, ಯಾವುದಾದ್ರೂ ನೀವು ದೇವರನ್ನ ನಂಬೋದಾ ಅಂತ. ಆಗ ಅವ್ರಿಗೆ ಯೋಚನೆ ಮಾಡುತ್ತೆ, ಹೌದು ನಾನು ಈ ದೇವರನ್ನ ನಿಂದಿಸಿದ್ನಲ್ಲ, ಅದರದ್ದೇನಾದರೂ ಇದು ಎಫೆಕ್ಟ್ ಆಯಿತು ಅಂತ ಅಂದ್ಕೊಂಡು ಅವರು ಸ್ವತಃ ಕನ್ನಂಬಾಡಿಗೆ ಬಂದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿದ್ದ ನಂಜಮ್ಮನನ್ನು ಭೇಟಿಯಾಗಿ ಕ್ಷಮಾಪಣೆಯನ್ನು ಕೇಳಿ ಅವಳಿಂದ ಕುಂಕುಮ ಪ್ರಸಾದವನ್ನು ಪಡೆದ್ರು ಅಂತ ಸಹ ಹೇಳಲಾಗುತ್ತೆ. ಆಮೇಲೆ ಸಹಜವಾಗಿ ಅವ್ರಿಗೆ ಹೆಂಗೆ ಬಂತು ಆ ಹೊಟ್ಟೆ ನೋವು ಹಂಗೆ ಮಾಯ ಆಗೋಯ್ತು ಅಂತ. ಯಾವುದೇ ವೈದ್ಯರ ಯಾವುದೇ ಏನೂ ಇಲ್ಲದೇ ಹಂಗೆ ಮಾಯ ಆಗೋಗುತ್ತೆ. ಇದು ಕನ್ನಂಬಾಡಿಯ ನಂಜಮ್ಮನ ಒಂದು ಪವಾಡ. ಅದಾದ ಮೇಲೆ ಆ ಲಕ್ಷ್ಮೀದೇವಿಯ ಸ್ವಲ್ಪ ದಿನ ಅವಳು ಬದುಕು, ನಂತರ ಅವಳು ಮರಣವನ್ನು ಹೊಂದುತ್ತಾಳಂತೆ. ಆಗ ಆ ಟೈಮಲ್ಲಿ ಲಕ್ಷ್ಮೀದೇವಿಯ ವಿಗ್ರಹದ ಪಕ್ಕದಲ್ಲೇ ನಂಜಮ್ಮನ ವಿಗ್ರಹವನ್ನು ಸಹ ಇಟ್ಟು ಅಲ್ಲಿ ನಿತ್ಯ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಇದು ಮೈಸೂರಿನ ಕನ್ನಂಬಾಡಿಯ ನಂಜಮ್ಮ ಅಥವಾ ಮೂಕಾಂಬಿಕೆಯ ಒಂದು ಪುಟ್ಟ ಕತೆ. ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲಿರಲಿ.